ಟೈಮ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈಗ ಭಾರಿ ಜನಪ್ರಿಯತೆಯನ್ನು ಪಡೀತಿದೆ. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಅವರನ್ನು ಸಬ್ಸ್ಕ್ರೈಬ್ ಆಗಲು ಪ್ರೋತ್ಸಾಹಿಸಿ. ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳಲಿಕ್ಕೆ ಕೆಲವೊಂದು ವಾಮ ಮಾರ್ಗಗಳನ್ನು ಅನುಸರಿಸ್ತಾರೆ. ಆ ವಾಮ ಮಾರ್ಗಗಳನ್ನು ಅನುಸರಿಸಿದರೆ ಅದು ಬಾಕಿಯವರಿಗೆ, ಅವರ ಸಬಾರ್ಡಿನೇಟ್ಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಾಮ ಮಾರ್ಗಗಳಲ್ಲಿ ಮುಖ್ಯವಾಗಿರುವುದು ಜಾತಿ ಸರ್ಟಿಫಿಕೇಟು. ಯಾಕಂದರೆ ಕೆಲವೊಂದು ಜಾತಿಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇರುತ್ತದೆ. ಆ ಮೀಸಲಾತಿಯ ಲಾಭವನ್ನು ಪಡಿಬೇಕು ಅಂತೇಳಿ ಕೆಲವರು ಈ ನಕಲಿ ಜಾತಿ ಸರ್ಟಿಫಿಕೇಟ್ಗಳನ್ನು ಸೃಷ್ಟಿಸಿ ಅದನ್ನು ಸಲ್ಲಿಸಿ ಹುದ್ದೆಗಳನ್ನು ಗಿಟ್ಟಿಸಿಕೊಂಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ಗಳದ್ದೇ ದೊಡ್ಡ ಕಾರ್ಬಾರ್. ಈ ಜಾತಿ ಸರ್ಟಿಫಿಕೇಟ್ ಅಂದರೆ ಏನು ಅಂತೇಳಿ, ಈ ಒಬ್ಬರಿಗೆ ಅವರ ಜಾತಿ ಯಾವುದು ಎನ್ನುವುದನ್ನು ಸರ್ಟಿಫೈ ಮಾಡಬೇಕಾದ ಜವಾಬ್ದಾರಿ ಆಯಾ ತಹಸೀಲ್ದಾರರ ಜವಾಬ್ದಾರಿ. ಅದಕ್ಕಾಗಿ ಅವರು ಒಂದು ತಾಲೂಕು ಆಫೀಸಿಗೆ ಒಂದು ಅರ್ಜಿ ಕೊಡಬೇಕು. ಜಾತಿ ಮತ್ತು ಆದಾಯ ಸರ್ಟಿಫಿಕೇಟು ಅದು ಒಂದರಲ್ಲೇ ಬರುತ್ತೆ. ಜಾತಿ ಮಾತ್ರ ಬೇಕಂದರೂ ಕೊಡ್ತಾರೆ, ಜಾತಿ ಮತ್ತು ಆದಾಯ ಸೇರಿಸಿ ಕೊಡಬೇಕಾದ್ರೂ ಕೊಡ್ತಾರೆ. ಈ ಅರ್ಜಿಯನ್ನು ತಹಸೀಲ್ದಾರರು ಅವರ ಕೆಳಗಿನ ದರ್ಜೆ ಅಧಿಕಾರಿಗೆ ಕಳಿಸಬೇಕು. ಯಾಕಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ಬೇಕು. ರೆವಿನ್ಯೂ ಇನ್ಸ್ಪೆಕ್ಟರು ಗ್ರಾಮ ಕರ್ಣಿಕರಿಗೆ ಕಳಿಸಬೇಕು. ಗ್ರಾಮ ಕರ್ಣಿಕರು ಆ ಅರ್ಜಿಯ ಮೇಲೆ ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ತನಿಖೆ ಮಾಡಿ, ಅರ್ಜಿಯಲ್ಲಿ ನಮೂದಿಸಿರುವಂಥ ಅಂಶಗಳು ಸರಿಯೋ ತಪ್ಪೋ ಎನ್ನುವುದನ್ನು ಪರಿಶೀಲಿಸಿ ವರದಿ ಒಪ್ಪಿಸಬೇಕು. ಆ ವರದಿ ಆಧಾರದಲ್ಲಿ ತಹಸೀಲ್ದಾರರು ಜಾತಿ ಸರ್ಟಿಫಿಕೇಟು ಕೊಡ್ತಾರೆ. ಈ ಜಾತಿ ಸರ್ಟಿಫಿಕೇಟಿಗೆ ಅದರದೇ ಆದ ಮಹತ್ವ ಇದೆ. ಒಂದು ವೇಳೆ ಆ ಜಾತಿ ಸರ್ಟಿಫಿಕೇಟ್ನಲ್ಲಿ ತಪ್ಪುಗಳು ಕಂಡು ಬಂದರೆ ಅಂಥ ಜಾತಿ ಸರ್ಟಿಫಿಕೇಟನ್ನೇ ರದ್ದುಗೊಳಿಸಲಿಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಇದೇ ರೀತಿ ಜಾತಿ ಸರ್ಟಿಫಿಕೇಟ್ ಮಾಡಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಮಹನೀಯರುಗಳು ಇದ್ದಾರೆ. ಅಂಥವರಲ್ಲಿ ಒಬ್ಬರು IPS ಅಧಿಕಾರಿ ಕೆಂಪಯ್ಯ. ಈ ಕೆಂಪಯ್ಯನವರು UPSC ಎಕ್ಸಾಮಿಗೆ ಬರೆದಂಥ ಸಂದರ್ಭದಲ್ಲಿ ಅವರು ಸಲ್ಲಿಸಿದಂತಹ ಜಾತಿ ಸರ್ಟಿಫಿಕೇಟು ನಕಲಿ ಎಂಬ ಆರೋಪ ಕೇಳಿ ಬಂದಿತ್ತು. UPSC ಎಕ್ಸಾಮಲ್ಲಿ ಅವರು ಪಾಸಾಗಿ IPS ಪದವಿ ಪಡೆದಿದ್ದರು. ಅವರು ಕರ್ನಾಟಕ ಕ್ಯಾಡ್ರಿನ IPS ಅಧಿಕಾರಿಯಾಗಿದ್ದರು. ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಮೂಗುದಾರ ತೋರಿಸಿದರು. ಆಗ ಅವರ ವಿರುದ್ಧವೇ ಒಂದು ಷಡ್ಯಂತ್ರ ನಡೆಯಿತು. ಅದು ಅವರ ಇಲಾಖೆಯ ಒಳಗಿನಿಂದಲೇ. ಯಾಕಂದರೆ ಒಬ್ಬ SP ಒಂದು ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸ್ತಾರಂತಾದರೆ ಅದರ ಮೊದಲ ಹೊಡೆತ ಬೀಳೋದು ಅವರ ಸಹೋದ್ಯೋಗಿಗಳ ಮೇಲೆ. ಯಾಕಂದರೆ ಅವರಿಗೆ ಅವರ ತಿಂಗಳ ಆದಾಯದಲ್ಲಿ ಕೋತ ಉಂಟಾಗುತ್ತದೆ. ಅದರಿಂದಾಗಿ ಆ ಅಧಿಕಾರಿಗಳು ಈ SP ಅವರು ವರ್ಗಾವಣೆ ಆಗಲಿ, ಅವರ ಮೇಲೆ ಏನಾದರೂ ಕ್ರಮಗಳು ಜರಗಲಿ ಅಂತಲ್ಲಿ ಆಶಿಸ್ತಾ ಇರ್ತಾರೆ. ಆದರೆ ಯಾವುದೇ ಅಧಿಕಾರಿ ಅವರ ವಿರುದ್ಧ ದೂರು ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅದು ಅವನಿಗೆ ಮುಳುಗು ನೀರು ತರ್ತದೆ ಎನ್ನುವ ಕಾರಣಕ್ಕಾಗಿ. ಅದಕ್ಕಾಗಿ ಅವರು SP ಅವರ ವಿರುದ್ಧ ದೂರು ಕೊಡಲಿಕ್ಕೆ ಯಾರನ್ನಾದರೂ ಬಿಡ್ತಾ ಹೋಗ್ತಾರೆ. ಆಗ ಮಂಗಳೂರಲ್ಲಿ ಕೆ ಶಂಕರ್ ಭಟ್ ಅಂತ ಹೇಳಿ ಒಬ್ಬರು
ಅವರು ಅಮೃತ ಅನ್ನುವ ಒಂದು ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಅವರಿಗೆ ಕೆಲವೊಂದು ಅಧಿಕಾರಿಗಳು, ಕೆಲವೊಂದು ಕೆಂಪಯ್ಯನವರಿಂದ ತೊಂದರೆ ಆದವರು ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ. ಕೆಂಪಯ್ಯನವರು ನಕಲಿ ಜಾತಿ ಸರ್ಟಿಫಿಕೇಟನ್ನು ಸಲ್ಲಿಸಿ UPSC ಎಕ್ಸಾಮಿಗೆ ಆಯ್ಕೆಯಾಗಿದ್ದಾರೆ. ಆ ಎಕ್ಸಾಮಲ್ಲಿ ಅವರು ಪಾಸಾಗಿ IPS ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ. ಆಗ ಲೋಕಾಯುಕ್ತ ಸಂಸ್ಥೆ ಆರಂಭವಾದ ಸಮಯ. ಆಗ ಶಂಕರ್ ಭಟ್ ಅವರು ಈ ದಾಖಲೆಗಳನ್ನು ಇಟ್ಟುಕೊಂಡು ಕೆಂಪಯ್ಯನವರ ವಿರುದ್ಧ ಲೋಕಾಯುಕ್ತಕ್ಕೆ ಒಂದು ದೂರು ಸಲ್ಲಿಸಿದೆ. ಇದು 1987ರಲ್ಲಿ. ಆ ದೂರು ಲೋಕಾಯುಕ್ತದಲ್ಲಿ ದಾಖಲಾಗಿ ವಿಚಾರಣೆಯ ಹಂತದಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಕೆಂಪಯ್ಯನವರಿಗೊಂದು ಸಂಶಯ ಇತ್ತು, ಈ ಶಂಕರ ಭಟ್ರಿಗೆ ಈ ದಾಖಲೆಯನ್ನು ಕೊಟ್ಟದ್ದು ಯಾರು ಅಂತೇಳಿ. ಅದು ನಮ್ಮ ಇಲಾಖೆಯ ಒಳಗಿನಿಂದಲೇ ಈ ದಾಖಲೆಗಳು ಸೋರಿಕೆ ಆಗಿರಬೇಕು ಅಂತೇಳಿ. ಯಾಕಂದರೆ ಒಬ್ಬ ಅಧಿಕಾರಿಯ ಸರ್ವಿಸ್ ರಿಜಿಸ್ಟ್ರಾರ್, ಅದು ಆ ಅಧಿಕಾರಿ ಎಲ್ಲಿ ಹೋಗ್ತಾರೆ ಆ ಜಿಲ್ಲೆಯಲ್ಲೇ ಇರೋದು. ಅದು ಒಂದು ದಾಖಲೆ. ಆ ದಾಖಲೆಯ ಪ್ರತಿಗಳು ಹೊರಗಿನ ವ್ಯಕ್ತಿಗಳಿಗೆ ಸಿಗಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಆದ್ದರಿಂದ ಇಲಾಖೆಯ ಒಳಗಿನವರೇ ಈ ದಾಖಲೆಯನ್ನು ಕೊಟ್ಟಿದ್ದಾರೆ ಅಂತ ಅವರಿಗೆ ಸಂಶಯ ಇತ್ತು. ಆದರೆ ಒಬ್ಬ IPS ಅಧಿಕಾರಿಯಾಗಿ ಇಡೀ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅವರ ಕೈಯಲ್ಲಿದ್ದರೂ ಸಹ ಒಬ್ಬ ಸಾರ್ವಜನಿಕ ವ್ಯಕ್ತಿಯನ್ನು ಆ ಬಗ್ಗೆ ಪ್ರಶ್ನೆ ಮಾಡುವ ಹಾಗೆ ಇರಲಿಲ್ಲ. ಪೊಲೀಸರಿಗೆ ಯಾವ ಅಧಿಕಾರವೂ ಇರ್ಬೋದು, ಆದರೆ ಆ ರೀತಿಯಾಗಿ ಪ್ರಶ್ನೆ ಮಾಡಿದರೆ ಅದು ನಂತರ ತಮಗೆ ತೊಂದರೆ ಆಗ್ತದೆ ಎನ್ನುವ ಕನಿಷ್ಠ ಜ್ಞಾನ ಕೆಂಪಯ್ಯನವರಿಗೆ ಇತ್ತು. ಅದಕ್ಕಾಗಿ ಅವರು ಶಂಕರ್ ಭಟ್ ಅವರನ್ನು ವಿಚಾರಣೆಯೇ ಮಾಡಲಿಲ್ಲ. ಅವರ ಹತ್ರ ಆ ಬಗ್ಗೆ ಕೇಳಲು ಇಲ್ಲ. ಆದರೆ ಯಾವಾಗ ಶಂಕರ ಭಟ್ರ ಮೇಲೆ ಅವರದೇ ಕೈ ಕೆಳಗೆ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬ ದೂರು ಕೊಟ್ಟನೋ, ಅದು ಕೇಸು ದಾಖಲಾಯಿತು, ಆಗ ಕೆಂಪಯ್ಯನವರು ಎದ್ದು ಕುಳಿತುಕೊಂಡ್ರು. ಈಗ ಶಂಕರ ಭಟ್ ಅವರು ನಮ್ಮ ಸುಪರ್ದಿಗೆ ಬಂದಿದ್ದಾರೆ, ಅವರನ್ನು ನಾವು ಇಂಟ್ರಾಗೇಷನ್ಗೆ ಒಳಪಡಿಸಿ ಈ ವಿಚಾರವನ್ನು ತಿಳ್ಕೊಳ್ಬೋದು ಅಂತೇಳಿ. ಆದರೆ ಶಂಕರ ಭಟ್ ಅವರು ಯಾವ ರೀತಿಯ ವ್ಯಕ್ತಿ ಎನ್ನುವುದು ಕೆಂಪಯ್ಯನವರ ಅಂದಾಜಿಗೂ ಬರಲಿಲ್ಲ. ಆದರೂ ಕೆಂಪಯ್ಯನವರು ಅವರ ಅಧೀನ ಅಧಿಕಾರಿಗೆ ಹೇಳಿ ಶಂಕರ್ ಭಟ್ ಅವರನ್ನು ಅರೆಸ್ಟ್ ಮಾಡಿಸ್ತಾರೆ. ಅವರನ್ನು ಇಂಟ್ರಾಗೇಷನ್ಗೆ ಒಳಪಡಿಸಿದಾಗಲೂ ಶಂಕರ್ ಭಟ್ ಅವರು ಅವರಿಗೆ ಯಾರು ಮಾಹಿತಿ ಕೊಟ್ಟರು ಎಂಬ ಗುಟ್ಟನ್ನು ಬಿಟ್ಟು ಕೊಡಲೇ ಇಲ್ಲ. ಆದರೆ ಶಂಕರ್ ಭಟ್ರಂಥ ಒಬ್ಬ ಪತ್ರಕರ್ತರನ್ನು, ಒಂದು ಪತ್ರಿಕೆಯ ಸಂಪಾದಕರನ್ನು ಆ ರೀತಿ ಇಲ್ಲೀಗಲ್ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳಿಕ್ಕೂ ಕೆಂಪಯ್ಯನವರಿಗೆ ಸಾಧ್ಯ ಆಗಲಿಲ್ಲ. ಅದರಿಂದಾಗಿ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸು ಮಾಡಲೇಬೇಕಾಯಿತು. ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿತ್ತು. ಆ ದೂರು ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇತ್ತು. ಯಾಕಂದರೆ ಲೋಕಾಯುಕ್ತದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಲೋಕಾಯುಕ್ತರಾಗಿ ಇದ್ದರೂ ಸಹ ಅದರ ಕೆಳಗಿದ್ದ ಅಧಿಕಾರಿಗಳೆಲ್ಲ ಪೊಲೀಸ್ ಇಲಾಖೆಯಿಂದಲೇ ಎರವಲು ಸೇವೆಗೆ ಹೋದವರು ಇರೋದು. ಅವರು ಯಾರೂ ಕೆಂಪಯ್ಯನವರ ಸಾಹಸಕ್ಕೆ ಬರಲಿಲ್ಲ. ಅದರ ನಂತರ ಕೆಂಪಯ್ಯನವರು ಮಂಗಳೂರಿಂದ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆದರು. ಆ ತನಿಖೆ ಅಲ್ಲೇ ಉಳೀತು. ಶಿವಮೊಗ್ಗದಿಂದ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದ್ದು. ಬೆಂಗಳೂರು ಈಸ್ಟ್ DCP ಆಗಿದ್ದರು. ಆಗ ಅವರ ವಿರುದ್ಧ ಭಾರಿ ದೊಡ್ಡ ಒಂದು ಮಸಲತ್ತು ನಡೆಯಿತು. ಏನಂತ ಹೇಳಿದರೆ, ಈ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇರುವಂಥ ಪ್ರಕರಣಕ್ಕೆ ಪುನಃ ಜೀವ ಕೊಡುವ ಪ್ರಯತ್ನ ನಡೀತು. ಆದರೂ ಕೆಂಪಯ್ಯನವರು ಅದನ್ನು ಮೆಟ್ಟಿ ನಿಂತರು. ಮೆಟ್ಟಿ ನಿಲ್ಲಲಿಕ್ಕೆ ಅವರಿಗೆ ಸಾಧ್ಯ ಆದದ್ದು ಏನಂತ ಹೇಳಿದರೆ, ಅವರಿಗೆ ಕೆಲವೊಂದು ಅವರದೇ ಜಾತಿಯ ಕೆಲವು ರಾಜಕಾರಣಿಗಳ ಬೆಂಬಲ ಇತ್ತು. ಈ ರಾಜಕಾರಣಿಗಳ ಬೆಂಬಲ ಇದ್ದರೆ ಯಾವ ಅಧಿಕಾರಿಯನ್ನು ಯಾರು ಅಲ್ಲಾಡಿಸಲಿಕ್ಕೆ
ಆಗೋದಿಲ್ಲ. ಯಾಕಂದರೆ ಶಕ್ತಿಸೌಧದಲ್ಲಿ ಹಿಡಿತಾ ಇದ್ದರೆ ಯಾವ ಅಧಿಕಾರಿಯನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಕೆಂಪಯ್ಯನವರು ಈ ಕೆಂಪಯ್ಯನವರನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನು ಹಿಮ್ಮೆಟ್ಟಿಸಬೇಕಂತೇಳಿ ಪ್ರಯತ್ನ ಪಟ್ಟವರಲ್ಲಿ ಪ್ರಮುಖರಾದವರೇ ಮುತ್ತಪ್ಪ ರೈ. ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂಥ ಮುತ್ತಪ್ಪ ರೈಗೆ ಸಿಂಹ ಸ್ವಪ್ನವಾಗಿದ್ದೇ ಕೆಂಪಯ್ಯನವರು. ಅವರ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಮೂಗುದಾರ ತೊಡಿಸಿದೆ ಕೆಂಪಯ್ಯನವರು. ಅಂಥ ಕೆಂಪಯ್ಯನವರು ಮುತ್ತಪ್ಪ ರೈಯನ್ನು ಹೇಗಾದರೂ ಮಾಡಿ ಹಿಡಿದು ಎನ್ಕೌಂಟ್ರ್ ಮಾಡಬೇಕೆಂದೇ ನಿರ್ಧರಿಸಿದರು. ಇದು ಮುತ್ತಪ್ಪ ರೈಯವರಿಗೂ ಗೊತ್ತಿತ್ತು. ಅದಕ್ಕಾಗಿ ಮುತ್ತಪ್ಪ ರೈಯವರು ಈ ಪ್ರಕರಣವನ್ನು ಕೆದಕಲಿಕ್ಕೆ ಪ್ರಯತ್ನ ಪಟ್ಟದ್ದೂ ಇದೆ. ಆದರೆ ಕೆಂಪಯ್ಯನವರು ಎದುರು ಸಾಧ್ಯ ಆಗಿಲ್ಲ. ಯಾಕಂದರೆ ಕೆಂಪಯ್ಯನವರು ಆಗ ಯಾವ ಮಟ್ಟದಲ್ಲಿ ಅಧಿಕಾರಿಯಾಗಿದ್ದರು ಅಂತ ಹೇಳಿದರೆ ಅವರಿಗೆ ವ್ಯಾಪಕವಾದ ಜನಬೆಂಬಲ ಇತ್ತು. ಯಾಕಂದರೆ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಬ್ಬ ಅಧಿಕಾರಿ ಆಗಿದ್ದರು. ಅದರಿಂದಾಗಿ ಅವರ ಮೇಲೆ ಆ ಬೆಂಬಲ ಇರುವುದರಿಂದ ಅವರನ್ನು ಮುಟ್ಟಿದ ಕೂಡಲೇ ಜನ ಸರ್ಕಾರದ ಮೇಲೆ ವಿರೋಧ ಭಾವ ತೋರಿಸ್ಕೊಳ್ಬೋದು ಎನ್ನುವ ಆತಂಕವು ಇತ್ತು. ಅದರಿಂದಾಗಿ ಕೆಂಪಯ್ಯನವರು ಅದರ ನಂತರ ಕೆಂಪಯ್ಯನವರು ಮೈಸೂರು ಕಮಿಷನರ್ ಆಗಿ ಬಂದರು. ಮೈಸೂರು ಕಮಿಷನರ್ ಆಗಿ ಬಂದು ಅಲ್ಲಿಯ ಅಕ್ರಮ ಲಾಟ್ರಿ ವ್ಯವಹಾರದ ಮೇಲೆ ಸಮರ ಸಾರಿದರು. ಅವರು ಎಲ್ಲೆಲ್ಲಿ ಹೋಗಿದ್ದಾರೆ, ಸರ್ವಿಸ್ ಮಾಡಿದ್ದಾರೆ, ಅಲ್ಲೆಲ್ಲ ಅವರು ಅವರದೇ ಆದ ಛಾಪು ಮೂಡಿಸಿದರು. ಅದೇ ಕಾರಣಕ್ಕಾಗಿ ಕೆಂಪಯ್ಯನವರ ಹೆಸರಿನಲ್ಲಿ ಚಲನಚಿತ್ರವೇ ಬಂದಿತ್ತು, IPS ಕೆಂಪಯ್ಯ ಅಂತೇಳಿ. ಅದರಲ್ಲಿ ಕೆಲವು ಹೆಚ್ಚುವರಿ ಅಂಶಗಳಿರ್ಬೋದು, ಆದರೆ ಕೆಂಪಯ್ಯನವರ ಹೆಸರು ರಾಜ್ಯದಲ್ಲಿ ಆ ಮಟ್ಟದಲ್ಲಿ ಇತ್ತು. ಅವರು ಮಾಡಿದಂಥ ಇಲಾಖಾ ಕಾರ್ಯಗಳು, ಅದಕ್ಕೆ ಸಿಕ್ಕಿದಂಥ ಪ್ರಚಾರ ಎಲ್ಲವೂ ಅವರಿಗೆ ಒಂದು ರೀತಿಯಲ್ಲಿ ವರದಾನ ಆಗಿತ್ತು. ಅವರು ಬೆಂಗಳೂರಿನಲ್ಲಿ DCP ಆಗಿದ್ದಾಗ ಇದೇ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳನ್ನು ಚೂಬಿಟ್ಟು ಅವರ ಮನೆ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವೂ ನಡೆದಿತ್ತು. ಇಲ್ಲಂತ ಏನಿಲ್ಲ. ಆಗ ದಾಳಿ ಮಾಡಿದಾಗ ಕೆಂಪಯ್ಯನವರು ಆನ್ ದಿ ಸ್ಪಾಟ್ ಹೇಳಿದ್ದಾರೆ, ನೀವು ನನ್ನನ್ನು ಏನೂ ಕಿತ್ತುಕೊಳ್ಳಿಕ್ಕಾಗಲ್ಲ ಅಂತೇಳಿ. ಯಾಕಂದರೆ ನಾನು ಸಹ ಇದೇ ಇಲಾಖೆಯಲ್ಲಿ ಇರುವವನು, ನೀವು ಇದೇ ಇಲಾಖೆಯಲ್ಲಿ ಇರುವವರು, ಇನ್ನು ಮುಂದಕ್ಕೆ ನಾನು ಇದೇ ಸ್ಥಾನದಲ್ಲಿ ಇರೋದಿಲ್ಲ, ಈ ಸ್ಥಾನದಿಂದ ಮೇಲ್ದರ್ಜೆಗೆ ಹೋಗ್ತೀನಿ. ಆಗ ನಿಮ್ಮನ್ನು ಎಲ್ಲರನ್ನು ಯಾರು ಈ ಇಲಾಖೆಯಲ್ಲಿ ಸುಭಗರಲ್ಲ, ಸುಭಗತನವನ್ನು ನೀವು ತೋರಿಸಿಕೊಳ್ಳಬಹುದೇ ಹೊರತು ಯಾರು ಸುಭಗರಲ್ಲ. ಯಾಕಂದರೆ ಇಲಾಖೆಯಲ್ಲಿ ಯಾರಿಗೂ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಎಲ್ಲಾದರೂ ಒಂದು ಕಡೆಯಲ್ಲಿ ಅವರು ಒಂದೊಂದು ರೀತಿಯಲ್ಲಿ ಟ್ರ್ಯಾಪ್ ಆಗ್ತಾರೆ. ಆಗ ಸಿಕ್ಕಿ ಬೀಳ್ತೀರಿ. ಆಗ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರು ಹೇಳಿದರು. ಆದರೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಅವರ ಮೇಲೆ ಏನೂ ಕ್ರಮ ತಗೊಳ್ಳಿಕ್ಕೆ ಆಗಲಿಲ್ಲ. ಅದರ ನಂತರ ಅವರು ಮೈಸೂರು ಸಿಟಿ ಕಮಿಷನರ್ ಆದರು. ಆಗ ಅವರಿಗೆ ವ್ಯಾಪಕವಾದ ಒಂದು ಜನಬೆಂಬಲ ವ್ಯಕ್ತವಾಯಿತು. ಅವರನ್ನು ಮೈಸೂರು ಸಿಟಿ ಕಮಿಷನರಿಂದ ಸರ್ಕಾರ ಎತ್ತಂಗಡಿ ಮಾಡಿದಾಗ ಮೈಸೂರಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ಆಯಿತು. ಇಂಥ ಜನಪರ ಅಧಿಕಾರಿಯನ್ನು, ಇಂಥ ಅಕ್ರಮ ವ್ಯವಹಾರಗಳನ್ನೆಲ್ಲ ಮಟ್ಟ ಹಾಕಿದಂಥ ಅಧಿಕಾರಿಯನ್ನು ಸರ್ಕಾರ ಉದ್ದೇಶಪೂರ್ವಕವಾಗಿ ಟ್ರಾನ್ಸ್ಫರ್ ಮಾಡಿದೆ ಅಂತೇಳಿ. ಅದರ ನಂತರ ಅವರು ಕೆಲವೊಂದು ಉನ್ನತ ಹುದ್ದೆಯಲ್ಲಿದ್ದರು. ಅದರ ನಂತರ ಅವರು DG ಅವರೊಂದಿಗೆ ಯಾವುದೋ ರೀತಿಯಲ್ಲಿ ಒಂದು ಭಿನ್ನಾಭಿಪ್ರಾಯಕ್ಕೆ ಬಂದು ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ ನಂತರವೂ ಸಹ ಅವರು ಪೊಲೀಸ್ ಇಲಾಖೆಯಲ್ಲಿ ಸಕ್ರಿಯರಾಗಿದ್ದರು. ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಂಪಯ್ಯನವರ ಕಾರ್ಯದಕ್ಷತೆ ಇದನ್ನು ಎಲ್ಲವನ್ನು ಗಮನಿಸಿ ಅವರನ್ನು ಗೃಹ ಸಚಿವರ ಆಪ್ತ ಸಲಹೆಗಾರನಾಗಿ ನೇಮಿಸಿದರು. ಅದು ಕ್ಯಾಬಿನೆಟ್ ರ್ಯಾಂಕ್ ದರ್ಜೆಯ ಮಂತ್ರಿಯ ಸ್ಥಾನಮಾನ ಕೊಟ್ಟರು. ಯಾಕಂದರೆ ಅವರಿಗೊಂದು ಕಾರು,
ಗನ್ಮ್ಯಾನ್, ಡ್ರೈವರ್ ಅವರಿಗೆಲ್ಲ ಫೆಸಿಲಿಟಿ ಕೊಟ್ಟು, ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟ್ರಿಗೆ ಯಾವೆಲ್ಲ ಸೌಲಭ್ಯಗಳಿವೆ ಅಷ್ಟೂ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಗೃಹ ಸಚಿವರ ಸಲಹೆಗಾರರಾಗಿದ್ದರು. ಆಗ KJ ಜಾರ್ಜ್ ಅವರು ಗೃಹ ಸಚಿವರಾಗಿದ್ದರು, ಅವರ ಸಲಹೆಗಾರರಾಗಿ ನೇಮಿಸಿದರು. ಆ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷಗಳು ಎಲಿಗೇಷನ್ ಮಾಡಿದ್ದು ಇದೆ, ಗೃಹ ಖಾತೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ IPS ಅಧಿಕಾರಿಯ ಕೈಗೆ ಕೊಟ್ಟಿದ್ದಾರೆ. ಅವರು ಅಲ್ಲಿನ ಎಲ್ಲ ಆಗು ಹೋಗುಗಳ ಬಗ್ಗೆ ಅವರೇ ತೀರ್ಮಾನ ತಗೊಳ್ತಾರೆ, ಗೃಹ ಸಚಿವರು ಕೇವಲ ಡಮ್ಮಿ ಅಂತ ಹೇಳಿ. ಆದರೆ ಅದು ಎಷ್ಟು ಲಾಭ ಆಯಿತು ಅಂತ ಹೇಳಿದರೆ, KJ ಜಾರ್ಜ್ ಅವರು MK ಗಣಪತಿಯವರ ಪ್ರಕರಣದಲ್ಲಿ ರಾಜೀನಾಮೆ ನೀಡುವ ಸಂದರ್ಭದಲ್ಲಿ ಕೆಂಪಯ್ಯನವರು ಅದನ್ನು ಹ್ಯಾಂಡ್ಲ್ ಮಾಡಿದ ರೀತಿ ಇದೆಯಲ್ಲ, ಅದು ಸರ್ಕಾರದ ಮರ್ಯಾದೆಯನ್ನು ಉಳಿಸಿತ್ತು. ಅದರಿಂದಾಗಿ ಕೆಂಪಯ್ಯನವರಿಗೆ ಆ ಒಂದು ಯಾವಾಗ ಸರ್ಕಾರ ಹೋಯ್ತಾ ಕೆಂಪಯ್ಯನವರು ನೇಪಥ್ಯಕ್ಕೆ ಸರಿಬೇಕಾಯಿತು. ಅದರ ನಂತರ ಬೇರೆ ಸರ್ಕಾರ ಬಂದರೆ ಕೆಂಪಯ್ಯನವರಿಗೆ ಸರ್ಕಾರದಲ್ಲಿ ಯಾವುದೇ ಅವರಿಗೆ ಅದು ಅಗತ್ಯವೂ ಇರಲಿಲ್ಲ. ಅವರು ಯಾಕಂದರೆ ರಿಟೈರ್ಡ್ ಆಗಿದ್ದಾರೆ. ಆದರೆ ಅವರ ಮೇಲೆ ಒಂದು ಆ ಲೋಕಾಯುಕ್ತದಲ್ಲಿ ಜಾತಿ ಸರ್ಟಿಫಿಕೇಟಿದ್ದು ಕೇಸ್ ಇತ್ತಲ್ಲ, ಅದಲ್ಲೇ ಧೂಳು ಹಿಡ್ಕೊಂಡು ಕೂತಿತ್ತು. ಅದು ಈಗ ಎದ್ದು ಬಂದಿದೆ ಪುನಃ. ಇದು ಹೇಗೆ ಬಂತು ಅಂತ ಹೇಳಿದರೆ, ಈ ಸರ್ಕಾರದಲ್ಲಿ ಆಗುವಂಥ ಕೆಲವೊಂದು ವೈರುಧ್ಯಗಳು ಇದಕ್ಕೆಲ್ಲ ಕಾರಣಗಳಾಗ್ತವೆ. ಹೊನ್ನಾಳಿ ಶಾಸಕ MP ರೇಣುಕಾಚಾರ್ಯ ಒಂದು ವಿವಾದದಲ್ಲಿ ಸಿಲ್ಕೊಂಡಿದ್ದಾರೆ. ಅದು ಸಹ ಇದೇ ಜಾತಿ ಸರ್ಟಿಫಿಕೇಟ್ನ ವಿವಾದ. MP ರೇಣುಕಾಚಾರ್ಯರವರು ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜಾತಿಯ ಯಾವುದೋ ಒಂದು ಸರ್ಟಿಫಿಕೇಟ್ ಮಾಡಿಕೊಂಡು ಅವರ ಕುಟುಂಬದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಅದು ರೇಣುಕಾಚಾರ್ಯರಿಗೆ ಯಾವ ಕಾರಣಕ್ಕೆ ಅಗತ್ಯ ಇತ್ತೋ ಗೊತ್ತಿಲ್ಲ, ಅಂತಿಂತ ಅವರ ಕುಟುಂಬದವರಿಗೆ ಅದು ಅಗತ್ಯ ಇತ್ತು ಅಂತ ಕಾಣ್ತದೆ. ಆಗ ಇವರ ಪ್ರಭಾವವನ್ನು ಬಳಸಿಕೊಂಡು ಯಾವನೊಬ್ಬ ತಹಶೀಲ್ದಾರೋ ಯಾವನೊಬ್ಬ VNO ಒಂದು RI ಒಂದು ಸರ್ಟಿಫಿಕೇಟ್ ಮಾಡಿ ಕೊಟ್ಟಿದ್ದಾನೆ. ಆ ಸರ್ಟಿಫಿಕೇಟಿಗೆ ವಿವಾದಕ್ಕೆ ಕಾರಣ ಆಗಿದೆ. ಈಗ ಪರಿಶಿಷ್ಟ ವರ್ಗದ ಸೌಲಭ್ಯಗಳನ್ನು ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಪಡ್ಕೊಳ್ಳೋದು ಸಹ ಅಪರಾಧ. ಅದರಿಂದಾಗಿ ಅದು ಒಂದು ಕೇಸ್ ಆಗಬೇಕು. SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅದು ಒಂದು ಕೇಸ್ ಆಗಬೇಕು. ಈಗ ರೇಣುಕಾಚಾರ್ಯರು MLA, ಮಾಜಿ ಸಚಿವರು, ಆದ್ದರಿಂದಾಗಿ ಅವರ ಮೇಲೆ ಕೇಸ್ ಆಗಿಲ್ಲ, ಆ್ಯಕ್ಚುಲಿ ಕೇಸ್ ಆಗಬೇಕು. ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯಾಗೆ ಸಿಗುವಂಥ ಸೌಲಭ್ಯಗಳನ್ನು ನೀವು ಬೇರೆ ಒಂದು ಡೂಪ್ಲಿಕೇಟ್ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಕಬಳಿಸಲಿಕ್ಕೆ ನೋಡಿದರೆ ಅದು ಪರಿಶಿಷ್ಟ ವರ್ಗ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲೇ ಬರ್ತದೆ. PCR ಆ್ಯಕ್ಟ್ ಅಂತ ಏನಿದೆ ಅದರ ಅಡಿಯಲ್ಲೇ ಬರುತ್ತೆ. ಅದರ ಬಗ್ಗೆ ಒಂದು ತನಿಖೆ, ಅದನ್ನು ತನಿಖೆ ಮಾಡಲಿಕ್ಕೆ ಅಂತಲೇ ಒಂದು ಇಲಾಖೆ ಇದೆ, ನಾಗರಿಕ ಹಕ್ಕು ಜಾರಿ ಇಲಾಖೆ ಅಂತ ಒಂದಿದೆ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಹೇಳ್ತೇವೆ ಅದನ್ನು. ಆ ಸೆಲ್ಲಿಗೆ ಒಬ್ಬರು IGP ಮಟ್ಟದ ಅಧಿಕಾರಿ ಇದ್ದಾರೆ, DIG ಮಟ್ಟದ ಅಧಿಕಾರಿ ಅದರ ಕೆಳಗಿದ್ದಾರೆ, ಅದರ ಕೆಳಗೆ SP ಇದ್ದಾರೆ, ಅದರ ಕೆಳಗೆ DSP ಇದ್ದಾರೆ, ಇನ್ಸ್ಪೆಕ್ಟರ್. ಒಂದು ಪೊಲೀಸ್ ಠಾಣೆ ಯಾವ ರೀತಿ ಇದೆಯೋ ಅದೇ ರೀತಿ ಈ CRE ಸೆಲ್ ಇದೆ. ಇಲ್ಲಿ ಮಂಗಳೂರಲ್ಲಿ ಉರೋಸ್ಟೋರಲ್ಲಿ ಅದರ ಆಫೀಸ್ ಇದೆ, ಅದಕ್ಕೊಂದು SP ಇದ್ದಾರೆ. ಅವರು ಈ ಪರಿಶಿಷ್ಟ ವರ್ಗದ ಜನರ ಮೇಲೆ ನಡೆಯುವಂತಹ ದೌರ್ಜನ್ಯಗಳ ಬಗ್ಗೆ ಅವರು ಒಂದು ತನಿಖೆ ಮಾಡ್ತಾರೆ. ಸಾಮಾನ್ಯವಾಗಿ ಪೊಲೀಸ್ ಠಾಣೆಗಳಲ್ಲಿ ಯಾವ ಕೇಸ್ ತನಿಖೆ ಆಗತ್ತೋ ಅದೇ ಪ್ರಕರಣಗಳ ಬಗ್ಗೆ ಇವರು ಒಂದು ಪ್ಯಾರಲಲ್ ತನಿಖೆ ಮಾಡ್ತಾರೆ. ಇದು ಕುಟುಂಬ ಕಲ್ಯಾಣ ಇಲಾಖೆಯ, ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂಥ ಅದೊಂದು ಎನ್ಫೋರ್ಸ್ಮೆಂಟ್ ಸೆಲ್. ಆ ಇಲಾಖೆಯಲ್ಲಿ ಈ ರೀತಿಯ ಕಂಪ್ಲೇಂಟ್ಗಳು ತನಿಖೆಗೆ ಒಳಪಡ್ತದೆ.
ಯಾವುದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಾತಿ ಸರ್ಟಿಫಿಕೇಟ್ ಪಡ್ಕೊಂಡು ಸರ್ಕಾರಿ ಸೌಲಭ್ಯವನ್ನು ಪಡ್ಕೊಳ್ಳುವುದು. ಈಗ ಹೊನ್ನಾಳಿ ಶಾಸಕ MP ರೇಣುಕಾಚಾರ್ಯರ ಕುಟುಂಬದ ಮೇಲೆ ಯಾವ ಆರೋಪ ಬಂತ ಅದು ತನಿಖೆ ಆಗುವಾಗ ಈ ಕೆಂಪಯ್ಯನವರ ಮೇಲೆ 86-87ರಲ್ಲಿ ನೀಡಿದಂತಹ ದೂರಿನ ವಿಚಾರಣೆಯೂ ಬಂದಿದೆ. ಅದಕ್ಕಾಗಿ CRSLನ ಅಧಿಕಾರಿಗಳು ಕೆಂಪಯ್ಯನವರಿಗೆ ಸ್ವತಃ ಹಾಜರಾಗಲು ನೋಟಿಸ್ ಕೊಟ್ಟಿದ್ದರು. ಆದರೆ ಕೆಂಪಯ್ಯನವರು ಯಾವುದೋ ಕಾರಣದಿಂದಾಗಿ ಅದಕ್ಕೆ ಹಾಜರಾಗಲಿಲ್ಲ. ಹಾಜರಾಗದೇ ಇರುವುದರಿಂದ ಕೆಂಪಯ್ಯನವರ ಮನೆಗೆ ಗೋಡೆಗೆ ನೋಟಿಸ್ ಹಚ್ಚಿಕೊಂಡು ಹೋಗಿದ್ದಾರೆ. ಅದಕ್ಕೆ ಅವರು ಕಾನೂನಾತ್ಮಕವಾಗಿ ಉತ್ತರ ಕೊಡ್ಬೋದು, ಕೊಡಬಾರ್ದಂತ ಏನಿಲ್ಲ. ಆದರೆ ಈಗ ಅವರು ನಾಗರಿಕ ಸೇವಾ ಇದರಿಂದ ರಿಟೈರ್ಡ್ ಆಗಿದ್ದಾರೆ. ಅವರು ಸಾಧಾರಣ ಒಂದು 30-35 ವರ್ಷಗಳ ಕಾಲ ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರು. ರಾಜೀವ್ ಗಾಂಧಿ ಹಂತಕರನ್ನು ಪತ್ತೆ ಹಚ್ಚಿದಂಥ ಕೀರ್ತಿ ಇರೋದು ಅವರಿಗೆ. ಅವರ ಡಿವಿಷನ್ನಲ್ಲೇ ಅವರನ್ನು ಪತ್ತೆ ಹಚ್ಚಿರೋದು. ಹಲವಾರು ಅಕ್ರಮ ವ್ಯವಹಾರಗಳನ್ನು ಬಯಲಿಗೆಳಿರೋದು. ಮುತ್ತಪ್ಪರಯ್ಯಂತಹ ವ್ಯಕ್ತಿಯನ್ನು ಹೆಡೆಮುರಿ ಕಟ್ಟಿದ್ದೇ ಕೆಂಪಯ್ಯನವರು. ಯಾಕಂದರೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಆ ರೀತಿಯ ದಾಷ್ಟ್ಯ ಇಲ್ಲ ಇದ್ದರೆ ಅಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶಿವಮೊಗ್ಗದಲ್ಲಿ SP ಆಗಿದ್ದಾಗ ಅಲ್ಲಿನ ಕೋಮುಗಲಭೆಯನ್ನು ನಿಯಂತ್ರಿಸಿದ್ದೇ ಕೆಂಪಯ್ಯನವರು. ಯಾಕೆ ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಗ್ತದೆ ಅಂತೇಳಿ ಇದನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಅದನ್ನು ನಿಲ್ಲಿಸಿದ್ದೇ ಕೆಂಪಯ್ಯನವರು. ಮಂಗಳೂರಲ್ಲಿ SP ಆಗಿದ್ದಾಗಲಿ, ಇಲ್ಲಿ DIG ಆಗಿದ್ದಾಗ ಅವರು ಮಾಡಿದ ಕಾರ್ಯಗಳು ಇವತ್ತಿಗೂ ಇದೆ. ಇಲ್ಲೀಗ ಮಂಗಳೂರ ಕಮಿಷನರೇಟ್ನ ಹಿಂಬದಿಯಲ್ಲಿ ಪೊಲೀಸ್ ಗೆಸ್ಟ್ ಹೌಸ್ ಅಂತ ಇದೆ. ಆ ಗೆಸ್ಟ್ ಹೌಸನ್ನು ಕಟ್ಟಿಸಿದ್ದೇ ಕೆಂಪಯ್ಯನವರು. ಸರ್ಕಾರಿ ಅನುಮೋದನೆ ಇಲ್ಲದಿದ್ದರೂ ಅವರು ಕಟ್ಟಿದರು. ಅದು ಮತ್ತು ಅವರಿಗೆ ಮತ್ತು ಆಗಿನ DC ಅನುಪ್ ಪೂಜಾರಿ ಮಧ್ಯೆ ಒಂದು ವಿಚಾರಕ್ಕೆ ಮನಸ್ತಾಪ ಬಂದು ಅದು ಸ್ಟಾಪ್ ಆಗಿತ್ತು. ಅದ ನಂತರ ಅದು ಮುಂದುವರೆದವರು ಪುನಃ DIG ಆಗಿ ಬಂದಾಗಲೇ ಅದ ನಂತರ ಅದು ಉದ್ಘಾಟನೆ ಅದು. ಇಂಥ ಕಾರ್ಯಗಳನ್ನು ಕೆಂಪಯ್ಯನವರು ತುಂಬ ಮಾಡಿದ್ದಾರೆ, ಇಲ್ಲ ಅಂತ ಏನಿಲ್ಲ. ಅವರು ಧಾರವಾಡದಲ್ಲಿ SP ಆಗಿದ್ದಾಗ ಅಲ್ಲಿನ ಒಂದು ಕೊಳಗೇರಿಯ ನಿವಾಸಿಗಳಿಗೆ ಒಂದು ಉತ್ತಮ ಸಮಾಜದ ಪ್ರಜೆಗಳನ್ನಾಗಿ ಮಾಡುವಲ್ಲಿ ಭಾಳಷ್ಟು ಕೆಲಸ ಕಾರ್ಯ ಮಾಡಿದರು. ಯಾಕಂದರೆ ಅಲ್ಲಿ ಒಂದು ಸಮುದಾಯದವರು ಅನೈತಿಕ ಚಟುವಟಿಕೆಗಳನ್ನೇ ಜೀವನದ ಭಾಗವನ್ನಾಗಿಸಿ ಇಟ್ಕೊಂಡಿದ್ರು. ಅಂಥ ಒಂದು ಕೊಳಗೇರಿಯೇ ಇತ್ತು. ಅಂಥ ಕೊಳಗೇರಿಯನ್ನು ಅವರಿಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ತೆಗೆಸಿಕೊಟ್ಟು ಅವರನ್ನು ಆ ಪಾಪ ಕೂಪದಿಂದ ಹೊರಗೆ ತಂದಿದ್ದರು. ಅದು ಭಾರಿ ದೊಡ್ಡ ಸಮಾಜ ಪರಿವರ್ತನಾ ವ್ಯವಸ್ಥೆ ಅಂತೇಳಿ ಶ್ಲಾಘನೆಗೆ ಪಾತ್ರವಾಗಿತ್ತು. ಅಲ್ಲಿ ಕಳ್ಳರಿದ್ದರು, ಸುಲಿಗೆಕೋರರಿದ್ದರು, ವ್ಯಭಿಚಾರ ಮಾಡುವವರಿದ್ದರು. ಇಂಥವರನ್ನೆಲ್ಲ ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದರು. ಅವರಿಗೆ ಬ್ಯಾಂಕಿನಿಂದ ಲೋನ್ ಕೊಡಿಸಿ, ಕೆಲವರಿಗೆ ಆಟೋ ರಿಕ್ಷಾ, ಕೆಲವರಿಗೆ ಈ ರಸ್ತೆ ಬದಿಯಲ್ಲಿ ಅಂಗಡಿ ಇಡಿಸುವುದು, ಇಂಥದ್ದೆಲ್ಲ ಕಾರ್ಯವನ್ನು ಒಬ್ಬರು SP ಆಗಿ ಮಾಡಿದರು. ಅಂಥ ಕೆಂಪಯ್ಯನವರಿಗೆ ಈಗ ಅವರ ರಿಟೈರ್ಡ್ ಲೈಫ್ನ ಸಂದರ್ಭದಲ್ಲಿ ಈ ಹಳೆಯ ಕೇಸ್ ಫೈಲನ್ನು ಎತ್ತುಕೊಂಡು ಬಂದು ಇದ್ದಾರೆ. ಅದರಲ್ಲಿ ಅವರಿಗೆ ಇನ್ನು ಒಂದು ವೇಳೆ ಅದು ಪ್ರೂವ್ ಆಯ್ತಂತಲೇ ಇಟ್ಟುಕೊಳ್ಳಿ, ಅವರಿಗೆ ವೈಯಕ್ತಿಕವಾಗಿ ಲಾಸ್ ಆಗುವಂಥದ್ದು ಏನಿಲ್ಲ. ಈಗ ರೇಣುಕಾಚಾರ್ಯರ ಜಾತಿ ಸರ್ಟಿಫಿಕೇಟಿನ ತನಿಖೆ ನಡೆಸಿದಾಗ ಅದರ ಹಿಂದೆ ಯಾವುದು ಇತ್ತು ಅದನ್ನು ತನಿಖೆಗೆ ಎತ್ತಿದ್ದಾರೆ. ಯಾಕಂದರೆ ಕೆಂಪಯ್ಯನವರು
ಇದು ಗೃಹ ಸಚಿವರ ಸಲಹೆಗಾರರಾಗಿದ್ದಂಥ ಸಂದರ್ಭದಲ್ಲಿ, ಅದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಅವರ ಮೇಲೆ ಬೇಸರ ಇದ್ದಿರಲೂಬಹುದು. ಅಂಥ ಅಧಿಕಾರಿಗಳು ಈಗ ಆ CRE ಸೆಲ್ಲಿಗೆ ಬಂದಿರಲೂಬಹುದು. ಅವರು ಈ ಹಳೆಯ ಸೇಡನ್ನು ತೀರಿಸಿಕೊಳ್ಳಿಕ್ಕಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲೂಬಹುದು. ಈಗಿನ ಸರ್ಕಾರ ಕೆಂಪಯ್ಯನವರಿಗೆ ಸಪೋರ್ಟ್ ಮಾಡ್ತದಾ ಇಲ್ವೋ ಅಂತ ಪ್ರಶ್ನೆ ಬೇರೆ. ಆದರೆ ಕಾನೂನಿನ ದಾರಿಯಲ್ಲೇ ಹೋಗುವುದಾದರೆ ಕೆಂಪಯ್ಯನವರು UPSC ಎಕ್ಸಾಮಿಗೆ ಸೆಲೆಕ್ಟ್ ಆಗಲಿಕ್ಕೆ ಬಳಸಿಕೊಂಡಂಥ ಜಾತಿ ಸರ್ಟಿಫಿಕೇಟು ನಕಲಿ ಅಂತ ಪ್ರೂವ್ ಆದರೆ ಈಗ ಅವರಿಗೆ ನಷ್ಟ ಆಗುವುದು ಏನಿದೆ ಈ ರಿಟೈರ್ಡ್ ಲೈಫಲ್ಲಿ? ಏನೂ ಇಲ್ಲ. ಅಂಥದ್ರಲ್ಲಿ ಇಲಾಖೆಗೆ ಬೇಕಾಗಿ ಇಷ್ಟು ವರ್ಷ ದುಡಿದು ಕೆಲವೊಂದು ಉತ್ತಮ ಕಾರ್ಯಗಳನ್ನು ಮಾಡಿದಂಥವರನ್ನು ಈ ಸಂದರ್ಭದಲ್ಲಿ ಹಣಿಯುವುದು ಎಷ್ಟು ಸರಿ ಎನ್ನುವುದನ್ನು ಸಹ ಆಲೋಚನೆ ಮಾಡಬೇಕಿದೆ. ಯಾಕಂದರೆ ಕೆಂಪಯ್ಯ ಇಲ್ಲಿ ಒಬ್ಬರಿಗೆ ಮಾತ್ರ ಈ ಸಂಬಂಧಪಟ್ಟದ್ದಲ್ಲ, ಇದೊಂದು ಇಲಾಖೆಯ ಮೇಲಿನ ಗೌರವದ ಪ್ರಶ್ನೆಯೂ ಹೌದು. ಯಾಕಂದರೆ ಇಲಾಖೆಯಲ್ಲಿರುವ ಅಧಿಕಾರಿಗಳು ಯಾರು ಆಯಾ ಸಂದರ್ಭಕ್ಕೆ ಸರಿಯಾಗಿ ಅವರಿಗೆ ಬೇಕಾದ ಅನುಕೂಲತೆಗಳಿಗಾಗಿ ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡವರೇ, ಇಲ್ಲಂತ ಏನಿಲ್ಲ. ಅದು ಬಡ್ತಿ ಇರ್ಬೋದು, ಬೇರೆ ಒಂದು ವಿಚಾರದಲ್ಲಿರ್ಬೋದು, ಅವರಿಗೆ ಅನುಕೂಲ ಆಗ್ತದಂತಾದರೆ ಅವರು ಇಂಥ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡವರೇ. ಈಗಾಗಲೇ ಸುಮಾರು 1,000 ಚಿಲ್ಲರೆ ಕೇಸುಗಳು ಇದೇ ರೀತಿಯದ್ದು ದಾಖಲಾಗಿದೆ. 89 ಮಂದಿ ಸರ್ಕಾರಿ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಲಾಗಿದೆ ಇದೇ ನಕಲಿ ಜಾತಿ ಸರ್ಟಿಫಿಕೇಟ್ನ ಆಧಾರದಲ್ಲಿ. ಆ ರೀತಿ ತನಿಖೆ ಆಗಿದೆ. ಆದಾಗ ಅವರು ಸರ್ವಿಸಲ್ಲಿದ್ದರೆ ಅವರಿಗೆ ತೊಂದರೆ ಆಗೋದು ಸಹಜ. ಈಗ ಸರ್ವಿಸಿಂದ ಅವರು ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಿ 5 ವರ್ಷ ಕಳೆಯಿತು. ರಿಟೈರ್ಡ್ ಆಗಿ 5 ವರ್ಷ ಕಳೆಯಿತು. 1-2 ವರ್ಷ ಗೃಹ ಸಚಿವರ ಸಲಹೆಗಾರರಾಗಿದ್ದರು. ಆ ಸಂದರ್ಭದಲ್ಲೂ ಆ ಫೈಲು ಮೇಲೆ ಬರಲಿಲ್ಲ. ಯಾಕಂದರೆ ಮೇಲೆ ತರಲಿಕ್ಕೆ ಯಾರಿಗೆ ಧೈರ್ಯ ಇರಲಿಲ್ಲ. ಯಾಕಂದರೆ ಈಗ ಅವರು ರಿಟೈರ್ಡ್ ಆಗಿದ್ದಾರೆ, ಹಾಗೆ ಮೇಲೆ ತಂದಿದ್ದಾರೆ. ಅದಕ್ಕೆ ಮತ್ತೊಂದು ಕಾರಣ ಇದೆ. ಅದರಿಂದಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಂಥ ಅಪಸವ್ಯಗಳು ನಡೀತಲೇ ಇದೆ.